ಕಮಲ. ಎಷ್ಟು ವರ್ಷದಿಂದ ಇಲ್ಲಿ ವಾಸ ಆಗಿದೆ? ನಾವಿಲ್ಲಿ 10 ವರ್ಷದಿಂದ ಇದ್ದೀವಿ. ಏನು ಸಾಮಾನ್ಯ ಏನು ಸೌಲಭ್ಯ ಇಲ್ಲ ಇಲ್ಲಿ. 10 ವರ್ಷದಿಂದನೂ ಈ ಬಡಾವಣೆಗೆ ಯಾವುದೇ ಸೌಲಭ್ಯ ಏನು ಇಲ್ಲ? ಸೌಲಭ್ಯ ಇಲ್ಲ, ನೀರಿಂದು ಇರಲಿಲ್ಲ. ಈಗ ಒಂದು ಸ್ವಲ್ಪ ನೀರಿಂದ ಐತಿ. ಎಷ್ಟು ಮನೆಗಳಿವೆ ಇಲ್ಲಿ? ಇಲ್ಲಿ ಸುಮಾರು ಇದಾವೆ ಮನೆಗಳೆಲ್ಲವ, ಇಲ್ಲಿ ಸುಮಾರು ಮನೆಗಳಿದಾವೆ. ಇಲ್ಲಿ ಕೌನ್ಸಿಲರ್ಗೆಲ್ಲ ನೀವು ಪತ್ರ ಬರೆದಿದ್ದೀರಾ? ಮನವಿ ಪತ್ರ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ. ಏನು ಹೇಳ್ತಾರೆ? ಅವ್ರೇನು ಹೇಳ್ತಾರೆ, ಬರ್ತೀವಿ ಅಂತಾರೆ, ಬರಲ್ಲ ಅಷ್ಟೇ. ಇವರೇ ಇಲ್ಲಿ ಒಬ್ರು ಬಾಡಿಗೆ ಇದ್ದರು, ರೋಡೆಲ್ಲ ಮಾಡಿಸ್ಕೊಂಡ್ರು, ಮಣ್ಣು ಹೊಡೆಸ್ಕೊಂಡು. ಹಂಗಾಗಿ ಯಾರು ಏನು ಮಾಡಿಸಲ್ಲ, ಬಂದು ನೋಡಲ್ಲ. ಸ್ವಂತ ದುಡ್ಡಿಂದ ನೀವು ಇದು ಮಾಡಿರೋದಾ? ಸ್ವಂತ ದುಡ್ಡಿಂದ ಇದೆಲ್ಲ ನಾವು ಮಣ್ಣು ಹೊಡೆಸ್ಕೊಂಡು ಮಾಡಿಸ್ಕೊಂಡು. ನಾವು ಎಷ್ಟು ಸಲ ಇಂಜಿನಿಯರ್ಗೂ, ಮುನ್ಸಿಪಲ್ ಇಂಜಿನಿಯರ್ಗೂ ತೋರಿಸಿದ್ದೀನಿ ನಾನು. ಇಲ್ಲಿ ನೋಡಕ್ ಬಂದಿದ್ರು ಬೋರ, ಅವಾಗಲೂ ತೋರಿಸ್ತೀನಿ. ಏನು ಹೇಳಿದ್ರು ಅವರು? ಮಾಡಿಸ್ಕೊಡ್ತೀವಿ ಕಣ್ರಿ ಅಂದರು. ಅರ್ಧ ಬರ್ಧ ಮಾಡಿಸ್ಕೊಟ್ರು ಚರಂಡಿಯ, ಹಂಗೆ ಬಿಟ್ಟೋದ್ರು. ಬಿಟ್ಟೋಗಿ 2 ವರ್ಷ ನೀರು ಬಂದು ಇಲ್ಲಿ ನಿಲ್ಲುತ್ತೆ ನಮಗೆ ಸಮಸ್ಯೆ. ಸೊಳ್ಳೆಗಳು ಈಗ 1 ವಾರದ ಬಿದ್ದಿದ್ರು. ಹಂಗಾಗುತ್ತೆ. ನೀವು ಮಳೆ ಬಂದ ತುಂಬ ಕಷ್ಟ, ಇಲ್ಲಿ ಓಡಾಡೋಕ್ಕೆ ಆಗಲ್ಲ. ನಗರಸಭೆಗೆ ಮತ್ತೆ ಹೋಗಿ ಏನು ಕಂಪ್ಲೇಂಟ್ ಮಾಡಿಲ್ಲ? ಕಂಪ್ಲೇಂಟ್ ಮಾಡಿಲ್ಲ, ಈಗ ಸದ್ಯದಲ್ಲಿ ಮಾಡಿಲ್ಲ. ಮಾಡಿ ನಮಗೂ ಸಾಕಾತು. ಕೌನ್ಸಿಲರ್ಗೂ ಹೇಳಿದ್ವು, ಏನಂತ ಹೇಳಿದ್ರು? ಮಾಡಿಸ್ತೀವಿ ಅಷ್ಟೇ, ಇನ್ನು ಮನೆಗಳಾಗಿಲ್ಲ ಅಂದ್ರು. ಈಗ ಆಗಿದಾವಲ್ಲ ಮನೆಗಳು. ಬಟ್ ಮಾಡಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಮಾಡಿಲ್ಲ, ಏನು ಮಾಡಿಲ್ಲ. ನೀರಿಂದು ಇರ್ಲಿಲ್ಲ, ಈಗ ಸದ್ಯಕ್ಕೆ ನೀರಿಂದ ಮಾಡ್ಕೊಟ್ಟವ್ರೆ. ಎಷ್ಟು ದಿನ ಆಗಿದೆ ನೀರಿನ ಮಾಡಿ? ಇನ್ನೇನು 1-3-4 ತಿಂಗಳಾಯ್ತು ಅಷ್ಟೇ. ಅಲ್ಲಿಂದ ಬಳ್ಳಿ ಪೈಪ್ ಎಳ್ಕಂತದ್ದು, ನೀರು ಹಾಕ್ಯಂತದ್ದು. ಈಗ ವರ್ಷಕ್ಕಿಂದವ ಈಗ ಸದ್ಯಕ್ಕೆ ಪೈಪ್ ಕೊಟ್ಟು. ಶಾಸಕರಿಗೆ ಇದ್ರ ಬಗ್ಗೆ ಏನು ತಿಳಿಸಿಲ್ವಾ ನೀವು? ಎಲ್ಲರಿಗೂ ಹೇಳಿ ಆಗೋಯ್ತಿ. ಯಾರು ಬರ್ತಾ ಇಲ್ವಲ್ಲ ಇಲ್ಲಿ, ಯಾರು ಬರಲ್ಲ. ನಾವು ಮಾಡ್ಕೊಡ್ತೀವಿ ಅಂತ ಒಬ್ರು ಬರಲ್ಲ ಇಲ್ಲಿ. ಶಾಸಕರು ಸಹ ಬಂದಿಲ್ಲ, ಯಾರು ಬರಲ್ಲ ಇಲ್ಲಿ. ಬರ್ತಾರೆ, ನೋಡ್ತಾರೆ, ಏನು ಮಾಡ್ಕೊಡಲ್ಲ. ನಮಗೆ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಅಷ್ಟೇ. ಇನ್ನು ನಾವು ಎಷ್ಟು ದಿವಸ ಅಂತ ಹೇಳೋಣ. ಕಂದಾಯಕ್ಕೆ ಮಾತ್ರ ಬರ್ತಾರೆ. ಎಲ್ಲದೂ ಕಟ್ತೀವಿ. ಕಂದಾಯ, ಈ ಚೂಡಿದು, ನೀರಿಂದ ಎಲ್ಲ ಕಟ್ತೀವಿ. ಯಾವುದನ್ನೂ ಬಿಡಲ್ಲ. ವರ್ಷಕ್ಕೊಂದ್ಸಲ ಏಪ್ರಿಲ್ ತಿಂಗಳಲ್ಲಿ ಕಟ್ಟಿ ಬರ್ತೀವಿ ಅಷ್ಟೇ. ಯಾವುದೂ ಸೌಲಭ್ಯ ಇಲ್ಲ ಇಲ್ಲಿ.